ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಚುರುಕುಗೊಂಡಿದ್ದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಭಾರೀ ಗಾಳಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗ್ರಾಮದಲ್ಲಿ ಹಲವು ಮನೆಗಳ ಮೇಲ್ಛಾವಣಿ ಹಾರಿದ್ದು, ವಿದ್ಯುತ್ ಕಂಬಗಳು, ಬೃಹದಾಕಾರದ ಮರಗಳು, ವಿದ್ಯುತ್ ಪರಿವರ್ತಕಗಳು ಧರೆಗುರುಳಿವೆ. ಗ್ರಾಮದ ರಾಮಣ್ಣ ತಳವಾರ್ ಮನೆಯ ಮೇಲೆ ವಿದ್ಯುತ್ ಕಂಬ ಬಿದ್ದು ಸಂಪೂರ್ಣ ಮನೆ ಜಖಂಗೊಂಡಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ಪಾತ್ರೆಗಳು, ದಿನಬಳಕೆ ವಸ್ತುಗಳು ಸಂಪೂರ್ಣ ಹಾನಿಗೊಳಗಾಗಿದೆ. ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಇಂಥದ್ದು ಗಾಳಿ ಮಳೆ ಎಂದು ನೋಡಿಲ್ರಿ ಸರ್. ಹೆಣ್ಣು ಮಕ್ಕಳು ಎಲ್ಲರೂ ಒಳಗಿವಿ, ಜೀವನ ಉಳಿದದು ದೊಡ್ಡದು. ಸರ್ಕಾರ ಏನಾನ ಪರಿಹಾರ ಕೊಡ್ಬೇಕ್ರಿ ನಮಗೆ. ಮನೆ ಮಠ ಎಲ್ಲ ಹಾನಿ ಆಗಿ ಹೋಗ್ಬಿಟ್ಟವ್ರಿ. ಇಂಥ ಗಾಳಿ ಮಳೆ ಎಂದು ನೋಡಿಲ್ರಿ ಸರ್ ನಾವು. ನಿಮ್ಮ ಹೆಸರು? ರಾಮಣ್ಣ. ಇಂಥ ಪರಿ ಆಗ್ಯದ, ಮಕ್ಳು ತೊಗೊಂಡು ಮನೆಗಿವಿ, ಎಲ್ಲ ದೇಶಕ್ಕೆ ನಮ್ಗೆ ಹೆಚ್ಚಿಗೆ ಆಗ್ಯದ. ಮಕ್ಳು ಮರಿ ತೊಗೊಂಡು ಮನೆಗಿವಿ, ನಾವು ಹೆಂಗೆ ಮಾಡ್ಬೇಕು ಹೆಂಗೆಲ್ಲ ಎಲ್ಲ ಪತ್ರಸ್ ಬಂದು ಮ್ಯಾಲೆ ಕಟ್ಟಿದ್ದು ಒಟ್ಟು ಬಂದು ಮನೆ ಮೇಲೆ ಬಿದ್ದಾವ ಅಂತ ಹೇಳ್ತೀರಿ. ಮತ್ತೇನು ಹೇಳಮ್ಮ, ಎಲ್ಲ ಸಾಕಾಗ್ರಿ ಹೇಳಿ ಸರ್ಕಾರ ನಮ್ಮ ಪರಿಹಾರ ಮಾಡ್ಬೇಕ್ರಿ, ಇಲ್ಕಂದ್ರೆ ಸತ್ತು ಹೋಗ್ತೀರಿ ನೋಡ್ರಿ ನಾವು. ದೇವಕ್ಕೆಂಬ್ರಿ.